ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ. ಮನೆ ಮಂಚಮ್ಮ ನಮ್ಮ ಕುಲದೇವರು. ಸೊ ಅಲ್ಲಿ ಹೋಗಿದ್ದೆ. ಅಲ್ಲಿಂದ ಮುಗಿಸ್ಕೊಂಡು ನಾವು ಸೀದಾ ಬಂದಿದ್ದು ಕಬ್ಬಾಳಮ್ಮ ದೇವಸ್ಥಾನಕ್ಕೆ. ಸೊ ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ಅವತ್ತು ಹುಣ್ಣಿಮೆ ಆಗಿದ್ದರಿಂದ ನಾವು ಇಲ್ಲಿ ಬರೋ ಪ್ಲ್ಯಾನ್ ಇರಲಿಲ್ಲ. ಅಲ್ಲಿ ಹೋಗಿ ಹಾಗೆ ಮನೆಗೆ ಹೋಗೋಣ, ಲೇಟ್ ಆಗುತ್ತೆ ಅಂದ್ಕೊಂಡಿದ್ವಿ. ಸೊ ಯಾರೋ ಸಿಕ್ಕಿದ್ರು ಜೊತೇಲಿ ಊರವರು. ಸೊ ಹಾಗಾಗಿ ಅವ್ರ ಜೊತೆ ಹಾಗೆ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದು ತಾಯಿ ಕಬ್ಬಾಳಮ್ಮನ ದರ್ಶನ ಕೂಡ ಆಯಿತು. ತುಂಬಾ ಖುಷಿ ಆಯಿತು. ಇಲ್ಲಿ ಒಂದು ಮನೆ ದೇವರು ದರ್ಶನವೂ ಆಯಿತು, ಅಲ್ಲಿ ಕುಲದೇವರು ದರ್ಶನವೂ ಆಯಿತು. ಸೊ ಹಾಗಾಗಿ ಅವತ್ತು ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ದರ್ಶನ ಮುಗಿಸ್ಕೊಂಡು ನಾವು ಹೊರಟ್ವಿ. ಈಗ ನಾವು ಕಬ್ಬಾಳಿಗೆ ಹೋಗಿ ಕಬ್ಬಾಳಿಂದ ಮುಗಿಸ್ಕೊಂಬಂದಿದ್ದೀವಿ. ಸಡನ್ ಪ್ಲಾನ್ ಆಗಿತ್ತು ಕಬ್ಬಾಳಿಗೆ. ನಾವು ಹೋಗಬೇಕಾಗಿದ್ದು ಪ್ಲೇಸ್ ಬೇರೆ. ಸೊ ಅಲ್ಲಿ ಹೋಗಿ ಬಂದಾದಮೇಲೆ ಇನ್ನೂ ಟೈಮ್ ಇತ್ತಲ್ಲ ಅಂತ ಹೇಳಿ ಕಬ್ಬಾಳಿಗೆ ಹೋಗಿ ಬಂದ್ವಿ. ಸೊ ಈಗಷ್ಟೇ ಟೈಮ್ ಎಷ್ಟು? 5:30ನಾ? 5:30ನಾ ಟೈಮು? 4 ಗಂಟೆನಾ? 4 ಗಂಟೆ ಟೈಮ್ ಇವಾಗ. ಸೊ 4 ಗಂಟೆ ಟೈಮ್ ಆಗಿರೋದಕ್ಕೆ ಹೊಟ್ಟೆ ಹಸಿ ಅಂತ ಹೇಳಿ ಊಟ ಮಾಡೋದಕ್ಕೆ ಬಂದಿದ್ದೀವಿ. ಊಟ ಬಂದಿದೆ, ಸೌತ್ ಇಂಡಿಯನ್ ಊಟ ಹೇಳಿದ್ದೀವಿ. ಅಲ್ಲಿ ನೋಡಿ ಇಲ್ಲೊಬ್ಬರು ತಿಂತಾಯಿದ್ದಾರೆ, ಅವ್ರು ತಿನ್ನಿಸ್ತಾ ಇದ್ದಾರೆ. ಹೊಟ್ಟೆ ಹಸಿತೈತೆ. ಸೊ ಇವಾಗ ನಾವು ಊಟ ಮಾಡೋಣ ಮೊದಲು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮೀನಾಕ್ಷಿ ಮಾಲೆಗೆ ಬಂದಿದ್ದೀವಿ. ಸೊ ಮೀನಾಕ್ಷಿ ಮಾಲೆಯಲ್ಲಿ ಯಾವ ನಾವು ಮೂವಿ ನೋಡಿದ್ದು ಯಾವುದು ಹೇಳು? ಮೂವಿ ನೋಡಿದ್ವಿ. ಸೊ ಈಗ ಏಳುಮಲೆ ಮೂವಿ ನೋಡಿಕೊಂಡು ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಸೊ ನಮ್ಮ ಜೊತೆ ಬಂದಿದ್ದಾರೆ. ಹಾಯ್ ಮಾಡಿ ಮನೆ. ಹಾಯ್. ನಮ್ಮ ಯಜಮಾನ್ರು, ನನ್ನ ಮಗ, ಇನ್ನೊಬ್ಬ ಸ್ಕೂಲಿಗೆ ಹೋಗಿದ್ದಾನೆ. ಸೊ ಹಾಗಾಗಿ ನಾವು ಮುಗಿಸ್ಕೊಂಡು ಯಾರೂ ಇಲ್ಲ, ನಾವು ಯಾರೂ ಇಲ್ದಿದ್ದಾಗೆ ಬರ್ತೀವಿ. ಖಾಲಿ ಇರುತ್ತಲ್ಲ, ಆವಾಗ ನೋಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತೀವಿ. ತುಂಬ ಚೆನ್ನಾಗಿದೆ ಮೂವಿ. ಸೊ ಏನು ಬೇಕು ಏನಂತ ನೋಡಿ? ಯಾಕೆ? ಮತ್ತೆ ಅಲ್ಲೇ ತಿರ್ಗಾಡ್ತಾ ಇದ್ವಿ. ಸೊ ಈಗ ಊಟ ಮಾಡಿಕೊಂಡು ಮನೆಗೆ ಹೊರಡ್ತೀವಿ. ಮೂವಿ ಅಂತೂ ತುಂಬ ಸಖತ್ತಾಗಿತ್ತು. ಎಲ್ಲರೂ ಬಂದು ನೋಡಿ. ಇವ್ರು ಹೇಳ್ತಾರೆ, ರಿವ್ಯೂ ಕೊಡೋರು ಇಲ್ಲಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ. ಆಮೇಲೆ ಸ್ಟಾರ್ಟೇ ಆಗ್ತಾ ಇರಲಿಲ್ಲ. ಆಮೇಲೆ ಒಂದೇ ಒಂದು ದಿವಸ ನೋಡಿ ರಫ್ ಅಂತ ಅದೊಂದು ಆಂಬ್ಯುಲೆನ್ಸ್ ಸೀನ್ ಇದೆ. ಸೊ ಅದನ್ನು ಹೇಳ್ತಾ ಇದ್ದಾರೆ ಅವರು. ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಅದನ್ನು ಮೂವಿನ ಪದೇ ನೋಡ್ಬೋದು. ಯಾರೆಲ್ಲ ಇನ್ನೂ ನೋಡಿಲ್ಲ ಬಂದು ನೋಡಿ. ತರುಣ್ ಸರ್ ತುಂಬ ಸಖತ್ತಾಗಿದೆ. ಮತ್ತು ರಾಣಾ ಸರ್ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೊಸದಾಗಿ ಪ್ರಿಯಾಂಕಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಖುಷಿ ಆಯಿತು ಮೂವಿ ನೋಡಿ. ಯಾರೆಲ್ಲ ನೋಡಿಲ್ಲ ಮತ್ತೆ ಹೇಳ್ತಾ ಇದ್ದೀನಿ, ಬಂದು ನೋಡಿ, ತುಂಬ ಚೆನ್ನಾಗಿದೆ. ಮೀನಾಕ್ಷಿ ಮಲ್ ತೋರಿಸ್ತೀನಿ ಬನ್ನಿ. ಯಾರು ನೋಡಿಲ್ಲ ಅವ್ರು ನೋಡಿ, ಯಾಕಂದರೆ ನಾವು ಆಲ್ರೆಡಿ ನೋಡಿದ್ದೀರಿ ಅನ್ನೋರು ಇದ್ದೀರಾ. ನೋಡಿ ಯಾರೂ ಇಲ್ಲ ನೋಡಿ. ಇವರಿಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ. ಹೇಮಾನಂದನ್ ಹಾಯ್. ನಾವಿಲ್ಲಿ ಏನು ತಗೊಳ್ಳೋದಕ್ಕೆ ಹೋಗಲ್ಲ, ಯಾಕಂದರೆ ಒಂದಕ್ಕೆ ಎರಡು ರೇಟ್ ಇರುತ್ತೆ ಮಾಲ್ಗಳಲ್ಲಿ. ಹಾಗಾಗಿ ಏನಾದರೂ ತುಂಬ ಇಷ್ಟ ಆದರೆ ಮಾತ್ರ ತೊಗೊತೀವಿ. ಅದು ಬಿಟ್ಟರೆ ಇನ್ನೇನು ತೊಗೊಳಕ್ಕೆ ಹೋಗಲ್ಲ. ಇಲ್ಲೇ ನಿಧಾನ ಹೇಮಾನಂದನ್. ನೋಡಿ ಖಾಲಿ ಪೂರ್ತಿ ಖಾಲಿ ಇದೆ. ಇವಾಗ ಅಲ್ಲಿ ಮೂವಿ ಮುಗಿಸ್ಕೊಂಡು ಈ ಕಡೆ ಬಂದು ಇಲ್ಲಿ ಕೂತ್ಕೊಂಡ್ವಿ. ಮಕ್ಕಳು ಕರ್ಕೊಂಬಂದ್ರೆ ಏನು ಗೊತ್ತಾ, ಮೂವಿ ನೋಡೋದಕ್ಕೆ ಬಿಡಲ್ಲ. ಒಂದು ಸಲ ಸುಸುಗೋಗ್ಬೇಕು ಅಂತಾನೆ, ಇನ್ನೊಂದು ಸಲ ಕುಕ್ಕು ಮಾಡಬೇಕು ಅಂತಾನೆ, ಮತ್ತು ಇನ್ನೊಂದು ಸಲ ನೀರು ಬೇಕು, ಬಿಸ್ಕೆಟ್ ಬೇಕು. ಅಲ್ಲಿ ಮೂವಿ ಇಂಟ್ರೆಸ್ಟಾಗಿ ನೋಡೋಕ್ಕಾಗಲ್ಲ. ಬಟ್ ಈ ಸಲ ಏನು ಆ ಥರ ಅನಿಸಿಲ್ಲ.
ಏನೋ ಒಂದು ಸ್ವಲ್ಪ ಕೇಳ್ದೆ ಅಷ್ಟೇ. ಹಾಗಾಗಿ ಮೂವಿ ನೋಡಿದ್ವಿ. ನೀವೇನು ಹೇಳ್ತೀರಾ? ಅವ್ರೇನು ಹೇಳಲ್ಲ. ಅವ್ರು ರಿವ್ಯೂ ಕೊಟ್ಟಾಯ್ತು, ಆಲ್ರೆಡಿ ರಿವ್ಯೂ ಕೊಟ್ಟಾಯ್ತಲ್ಲ ಅದಕ್ಕೆ ಅಲ್ವೇನು. ಇವರು ಸ್ಕೂಲ್ಗೆ ಹೋದಾಗೆ ಬರಬೇಕು, ನೋಡಲ್ಲ ಮಾಡಲ್ಲ, ಸುಮ್ಮನೆ ಏನು ಅರ್ಥ ಆಗಲ್ಲ, ಏನಿಲ್ಲ. ಅರ್ಥ ಆಯ್ತಾ ನಿನಗೆ? ಏನು ಅರ್ಥ ಆಯಿತು? ಮೂವಿ ಅರ್ಥ ಆಯ್ತಂತೆ. ಹೊರಗಡೆ ಬಂದ್ವಿ ಗೈಸ್, ಈಗ ಮನೆಗೆ ಹೋಗೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡಿ, ಇವ್ರು ಇಲ್ಲಿ ಹೋಗ್ತಾ ಇದ್ದಾರೆ, ಇಬ್ಬರು. ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಟ್ರೈನ್ ನೋಡಿದ್ದಾನೆ, ಟ್ರೈನ್ ನೋಡ್ಬಿಟ್ಟು ಟ್ರೈನಲ್ಲಿ ಕುತ್ಕೋಬೇಕು ಅಂತಾನೆ. ಅದು ಟ್ರೈನಲ್ಲಿ ನೋಡಿ ಕುತ್ಕೋಬೇಕು ಅಂತ ಅವನು ಟ್ರೈನಲ್ಲಿ. ಹಾಂ ಓಡಿಸು. ಆಯಿತಾ? ಸಮಾಧಾನ ಆಯಿತಾ? ಅಲ್ಲಿ ಓಡಿಸಲ್ಲ ಅವರು, ಕಳಿಸಲ್ಲ. ಇವಾಗ ಇಳಿ ಅಷ್ಟೇ, ಈ ಕಡೆ ಅಷ್ಟೇ. ಒಂದು ಹೋಗೋದು, ಕೂತ್ಕೊಳ್ಳೋದು, ಖುಷಿ ಪಡೋದು. ಕೆರೆ ಇದ್ದಂಗೆ ಇರೋದು, ಕೆರೆ ಇದ್ದಂಗೆ. ಒಂದು ಲೈನ್ ಹೋಗ್ಬಿಟ್ಟೈತೆ, ದೇವ್ರ ಇದ್ದಂಗೆ. ಅಲ್ಲಿ ನೋಡು, ಉಲ್ಟಾ ಪಾದ ಥರ. ಈ ಕಡೆ ತಿರುಗಿದ್ರೆ ಒಳ್ಳೆ ಗನ್ ಥರ. ಹಾಂ, ಹಿಂಗೆ ಪಾದ ಹಿಂಗೆ ಉಲ್ಟಾ ತಿರ್ಗಿಸ್ ನೋಡಿದ್ರೆ ಕೈ ಹಿಂಗೆ ಹಿಂಗೆ ಬೇಡೋ ಥರ ಅಲ್ಲ, ಹಿಂಗೆ ಪೋಸ್ ಕೊಡೋ ಥರ. ಈಗ ಅಲ್ಲಿ ಬಂತು, ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂಥರ ಲೈಟ್ ಪಿಂಕು. ಅಲ್ಲಿ ಹ್ಞೂ ಕರೆಕ್ಟ್. ಹಾವಿಯ ಕಬ್ಬಳಮ್ಮ ದಿಗಾಯ್ತು ಕರೀಚ್ ಮನ್ ಮಾತ್ರ. ಶ್ವೇತಾ, ನಿಜ ಶ್ವೇತಾ, ಅಲ್ಲೋಡು ಶ್ವೇತಾ, ಇಲ್ಲೋಡು, ಇದು ನಮ್ಮಮ್ಮ ಹೇಳ್ತಾ ಇರೋದು. ಎರಡು ಕಣ್ಣು ಕರೆಕ್ಟ್ ಶ್ವೇತಾ. ನಮ್ಮಮ್ಮ ಏನೆಲ್ಲ ಕಂಡು ಹಿಡ್ದೈತೆ. ಮೀಸೆ ಅವನ್ ಬಂದಿದ್ರೆ ಕಬ್ಬಳಮ್ಮನೆ. ಇಲ್ಲಿ ನೋಡಿಲ್ಲ, ಇದು ಕಣ್ಣು, ಇದೊಂದು ಕಣಮ್ಮ. ಇವಾಗ ಇನ್ನ ಕಪ್ಪಗಾಗೋಯ್ತಲ್ಲಮ್ಮ. ಬತ್ತಿ ನಡಿ, ಈ ಫುಲ್ಲು ಕಪ್ಪಗಾಗೋಯ್ತಲ್ಲೇ. ಅಲ್ಲಿ ನೋಡಪ್ಪ, ಒತ್ತದ್ದೆ ಕಾರಿ ಥಾಮಿ ಆ ಕತ್ರ ಕೇರಿಚಿತ್ತು. ಅದೇ ಗೊತ್ತು ಅದಕ್ಕೆ ಬರ ಆಯ್ತು ಈ ತರ ಇತ್ತು ಕೇರಿಕೋ. ಕತ್ತೆ ಕಾಂಕಿ देखी आने बट्टे दाखल उज मूग दगर को कोरी है वत्तु छदे के कोनी नाक गिक से दगर को आंकी माथा दी गोळा देಕ. ಗೈಸ್, ನಾವು ಹೋಗ್ತಾ ಇದ್ದ ಆಟೋದಲ್ಲಿ ಒಂದು ಮಿರಾಕಲ್ ತೋರಿಸ್ತೀನಿ. ಸೊ ಅದು ಹೇಗಿದೆ ಅಂತ ಹೇಳಿ ನೀವೇ ನೋಡ್ಕೊಂಬನ್ನಿ. ಕಬ್ಬಳ ಮುಂದದು, ಇದು ಹುಡುಗಿರ್ದು ಆಟ ನೋಡು. ಹುಡುಗಿರೇ ಆಟೋದಲ್ಲಿ ಹುಡುಗಿರೇ ಬರ್ಬೇಕು ಅಂತ ಮಾಡ್ಕೊಂಡಿರೋದು. ಆ ಥರ ನೀನು ಆ ಥರ ಹೇಳಿ ಫೋಟೋ ಒಂದು ಮಾಡು, ಅವನಿಗೆ ಕಳಿಸು. ಅಯ್ಯನ ಮಕನೇ ತೋರಿಸ್ತಾ ಇಲ್ಲ. ಇದು ಮಕ ತೋರಿಸ್ತಾನೆ, ಕುತ್ಕೊಳ್ಳೋಕೆ ಸರಿ ಅವ್ನ ಮಕ ಹಿಡ್ಕೊಂಡು ನೋಡಿ ಗೈಸ್, ಹೆಂಗೆ ಡೆಕೋರೇಷನ್ ಮಾಡಿದ್ದಾರೆ. ಬರೀ ಓಲೆ ಮೇಲೆ ಓಲೆ, ಕೆಳಗಡೆ ನಾಯಿ ಮರಿ, ಇಲ್ಲ ನಾಯಿ ಮರಿ. ನಾನು ಆಟೋದಲ್ಲಿ ಬಂದನಲ್ಲ, ತೋರಿಸಿದ್ನಲ್ಲ ಆಟೋದ ಕಾಮಿಡಿ ನೋಡಿದ್ರಲ್ಲ ನೀವು. ಸೊ ಇಲ್ಲಿಗೆ ಬಂದಿದ್ದು ನಾವು, ಯಾಕಂದರೆ ನಮ್ಮ ಅಜ್ಜಿ ತಾತ ಅವ್ರಿಗೆ ಪೂಜೆ ಮಾಡೋದಕ್ಕೋಸ್ಕರ. ಇವರೆಲ್ಲ ನೋಡಿ ಸೊಪ್ಪು ಕೀಳ್ತಾ ಇದ್ದಾರೆ, ಎಣ್ಣೆ ಸೊಪ್ಪು ಕೀಳ್ತಾ ಇದ್ದಾರೆ. ಏ ದೊಡ್ಡಮ್ಮ ಕಾಯಿ ಗೊಸಿಗ್ಲಿ ನೋಡ್ ದೊಡ್ಡಮ್ಮ, ವಿಡಿಯೋ ಮಾಡ್ತಾ ಇದ್ದೀನಿ. ಅಜ್ಜಿ ತಾತದು ಪೂಜೆ ಮುಗಿಸ್ಕೊಂಡು ಅಲ್ಲಿ ಅಲ್ಲೊಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಮಂತ್ರಾಲಯ ಇದ್ದ ಎಲ್ಲ ಹೋಗ್ತಾ ಇದ್ದೀವಿ ವಾಪಸ್.
ಸರಸ್ವತಿ ಹಾಯ್. ಮುಂದಕ್ಕೆ ಹೋಗಮ್ಮ. ನಿನ್ನ ಹೆಸರೇನಪ್ಪ? ಏಯ್ ನಿನ್ನ ಹೆಸರು ಹೇಳಲೇ. ನೀನು ರಾಕ್ಷಸ ನೀನು. ನಿನ್ನ ಹೆಸರೇನಮ್ಮ? ನಿನ್ನ ಹೆಸರೇನಪ್ಪ? ಹರಿಪ್ರಸಾದ್. ಹಲೋ ಎಕ್ಸ್ಕ್ಯೂಸ್ ಮೀ ಮೊಬೈಲ್ ರಾಜ, ಇಲ್ಲಿ ನೋಡಿ ಇಲ್ಲಿ. ನಿನ್ನ ಹೆಸರೇನು? ಲಿತೇಶ್ ನಾಯ್ಕ. ನಿಮ್ಮ ಹೆಸರು? ಲಕ್ಷ್ಮಿ. ಇವ್ರ ಮಕ ಮುಚ್ಕೊಂಡು ಹೋಗ್ತಾ ಇದ್ದಾರೆ. ರೇಖಾ ಅವರು? ನನ್ನ ಹೆಸರು ಬಾಯಿ. ಯಾವ ಬಾಯಿ? ಶ್ರೀದೇವಿ. ಶ್ರೀದೇವಿ ಭೂದೇವಿ. ಶ್ರೀದೇವಿ ಭೂದೇವಿ ಅನ್ವಿ ಶ್ರೀದೇವಿ ಭೂದೇವಿ ಅಂತ ನೇತ್ರ. ನಿಮ್ಮ ಅಮ್ಮನ ಹೆಸರು ಏನಂತ? ಶ್ರೀದೇವಿ ಭೂದೇವಿ. ನೋಡಿ ಕಾಂಪ್ರಮೈಸ್ ಆಗಿದ್ರೇನು? ಕಾಂಪ್ರಮೈಸ್ ಆಗಿದ್ದೀರಾ? ಚಂದನ್ ಹೋದವನು ಮಾಮ ಜೊತೆ, ಅವ್ರ ಮಾಮನ ಜೊತೆ. ಹಗ್ ಹಗ್ ಹಗ್. ಏನ್ ಸಮಾಚಾರ? ಆಯ್ ಮಂಜ. ನಾನು ಆಗಲೇ ಒಂದು ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಓಲೆ ಎಲ್ಲ ಹಾಕಿದ್ದಾರೆ, ಡಿಸೈನ್ ಮಾಡಿದ್ರಂತೆ. ಸೊ ಬಂದಾಗ ಅವ್ರ ಆಟೋದಲ್ಲೇ ಗೊತ್ತಿರೋರು ಪರಿಚಯ ಇರೋದ್ರಿಂದ ಬಂದಾಗ ಅವ್ರ ಆಟೋದಲ್ಲೇ ಬಂದಿದ್ದು. ಸೊ ಈಗ ಹೋಗ್ಬೇಕಾದ್ರೆ ರಿಟರ್ನು ಪೂಜೆ ಎಲ್ಲ ಮುಗೀತು ನಮ್ಮ ಅಜ್ಜಿ ತಾತ ಅವ್ರದ್ದು. ಹಾಗಾಗಿ ಇವ್ರ ಆಟೋದಲ್ಲೇ ಹೋದ್ವಿ. ಇವನು ಕಾಲಿಗೆ ವಾಚ್ ಹಾಕೊಂಡವನೆ. ಎಲ್ಲರೂ ಕೈಗೆ ಹಾಕ್ಕೊಂಡ್ರೆ ಇವನು ಕಾಲಿಗೆ ವಾಚ್ ಹಾಕೊಂಡವನೆ. ಇವನು ಏನು ನೋಡಲ್ಲ, ಗಮನಿಸೋದೇ ಇಲ್ಲ, ಸುಮ್ಮನೆ ಟಿ ವಿ ನೋಡ್ತಾ ಇರ್ತಾನೆ. ಇವನು ನೋಡಿ ಹಾಕ್ಕೊಂಡಿದ್ದಾನೆ. ಇವಾಗ ತೆಗಿಯೋಕೆ ಆಗ್ತಾಯಿಲ್ಲ ಅವನಿಗೆ. ಅವ್ನ ಕಷ್ಟ ನೋಡಿ. ಅವನ ಮಕ ರಿಯಾಕ್ಷನ್ನು ಹೆಂಗೆ ಮಾಡ್ತಾನೆ ಗೊತ್ತಾ? ನೋಡಿ ಕಿತ್ತಾಕ್ಬೇಕಂತೆ ಅಪ್ಪ ಬಂದು ಹೊಡಿತೈತೆ. ನೋಡಿ ನೋಡಿ ನೋಡಿ. ಹಂಗೋ ಹಿಂಗೋ ತೆಗ್ದ. ನಿಧಾನ ಹಂಗೆ ಇಳಿಬಾರ್ದು. ನಿಧಾನ. ನೋಡಿ ಈ ವಾಚು ಕೈಗೆ ಹಾಕ್ತಾರ ಕಾಲಿಗೆ ಹಾಕ್ತಾರ? ಕೈಗೆ ಹಾಕೊಳ್ಳೋದು ಯಾಕೆ ಕಾಲಿಗೆ ಹಾಕಿದ್ಯಾ ನೀನು? ಹಾಂ, ನಿಂದು ಯಾವ ಥರ ಪ್ಯಾಷನ್ ಇದೆ ಹೇಳು? ಅವನಲ್ಲ ನಿಂದೇಳು. ಯಾವ ಥರ ಪ್ಯಾಷನ್ ಹೇಳು? ಕಾಲ್ಗೆ ಹಾಕ್ಬಾರ್ದು. ಕೈಗೆ ಹಾಕ್ಬೇಕು, ಕಾಲ್ಗೆ ಹಾಕ್ಬೇಕು. ಇವೆಲ್ಲ ಕೈಗೆ ಹಾಕೋದು. ಮತ್ತೆ ಪದೇ ಅದೇ ಹಾಕ್ತಾನೆ ನೋಡಿ. ಇಲ್ಲಿ ಒಂದು ನಿಮಿಷ ಬಿಡು. ನೋಡಿ ಇವಾಗ ತಲೆಗೆ ಹಾಕೊಳಕ್ಕೆ ಹೋಯ್ತಾನೆ. ಇನ್ನೊಂದು ಸ್ವಲ್ಪ ದೊಡ್ಡದಾಗಿದ್ದಿದ್ರೆ ತಲೆಗೆ ಹಾಕೋನೇನು. ಬಾಯಿಗೆ ಹಾಕ್ಬಿಡು, ಬಾಯಿ ಲಾಕ್ ಮಾಡಿಬಿಡು. ಕಿವಿಗೆ ಹಾಕ್ತಾರಾ? ಹಂಗೆಲ್ಲ ಹಾಕ್ಬಾರ್ದು, ಸರಿನಾ? ಓಕೆನಾ? ಹೇಳು. ಓಕೆ ಓಕೆನು? ತೋತೆ ಅಂದರೆ ಏನು? ಓಕೆ. ಎಲ್ಲಿಂದ ಎಲ್ಲಿಗೆ ಆಗ್ತಾವನೆ ನೋಡಿ ಗೈಸ್ ಇವನು. ಅವನ ಕಷ್ಟ ಅವನಿಗೆ. ಈ ಸ್ವಾಮಿ ನೋಡಿ ಸೌಂಡ್ ಮ್ಯೂಟ್ ಮಾಡಿ ನೋಡ್ತಾನೆ. ಬರೀ ಟಿ ವಿ ರಜಾ ಕೊಟ್ಬಿಟ್ಟೆ ಅಂತೂ ಟಿ ವಿಲೇ ಮುಳುಗೋಗಿರ್ತಾನೆ. ಇವಾಗ ಎಕ್ಸಾಮ್ ನಡೀತೈತೆ. ಮಗು ಓದಿಲ್ಲ ಅಂದರೆ ಬಿಸಿ ಗೊತ್ತು ಏನು ಕೊಡ್ತೀನಿ ಹೇಳು? ಹಾಂ, ಕಜಾಯ ಬೇಕಾ ಕಡುಬು ಬೇಕಾ? ಏನು ಬೇಡ. ಇವ್ನು ನೋಡಿ ಗೈಸ್ ಎಷ್ಟು ಹೇಳಿದ್ರು ಕೇಳಲ್ಲ. ಬರೀ ಇಂಥವೇ ಮಾಡೋದು ಇವನು. ನೋಡಿ ಆಗ್ತಾ ಇಲ್ಲ, ಅವ್ನು ಬಿಡ್ತಾ ಇಲ್ಲ. ಏನಾದರೂ ಮಾಡ್ಕೊಳ್ಳಿ.